ಪಕ್ಷ ಹೊಂದಿರ್ತದೆ, ಜನಾದೇಶಕ್ಕೆ ನಾವು ಒಪ್ಪಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಜನ ಸಂಪೂರ್ಣವಾಗಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ದ್ರವಿಡಿಯನ್ ಹೋರಾಟದ ಮುಖಾಂತರ ತಮಿಳುನಾಡಿನಲ್ಲಿ ಸುಮಾರು ದಶಕಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು. ಸೊ ಇವತ್ತು ಅದು ಹೋಗಿ ಹೊಸದನ್ನು ಜನ ಹುಡುಕಿದ್ದಾರೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ತೀರ್ಮಾನವನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು TVK ಪಕ್ಷದ ಮುಖ್ಯಸ್ಥರು ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಗೌರವಿಸಬೇಕು, ಅಭಿನಂದಿಸಬೇಕು. ಕಾಂಗ್ರೆಸ್ ಬೆಂಬಲ ಕೊಡೋದಕ್ಕೆ ಒಂದು ತೀರ್ಮಾನ ಮಾಡಿದೆ ರಾಹುಲ್ ಗಾಂಧಿ ಅವರು. ಸೊ ಅಂದ್ರೆ ಯಾವ ಬೇಸ್ ಮೇಲೆ ಅಂದ್ರೆ ಜಾತ್ಯತೀತ ನಿಲುವನ್ನು TVK ಪಕ್ಷ ಮುಖ್ಯಸ್ಥರು ಮೊದಲಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಚುನಾವಣೆಗೆ ಪೂರ್ವದಲ್ಲೂ ಕೂಡ ಅವರು ಘೋಷಣೆ ಮಾಡಿದರು, ನಾನು ಯಾವುದೇ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗೋದಿಲ್ಲ, ಜಾತ್ಯತೀತ ನಿಲುವಿನಲ್ಲಿ ನಾನು ರಾಜಕಾರಣವನ್ನು ಮಾಡ್ತೀನಿ ಅಂತ ಹೇಳಿ ತಮಿಳುನಾಡಿನ ಜನರಿಗೆ ಚುನಾವಣಾ ಪ್ರಚಾರದಲ್ಲೂ ಕೂಡ ಹೇಳಿದ್ರು. ಹಾಗಾಗಿ ಇವತ್ತು ಆ ಒಂದು ಹೇಳಿಕೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಬದ್ಧತೆಯನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಕ್ಷ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಜನ ಹೊಸದನ್ನು ಬಯಸ್ತಾರೆ. ನಿಮ್ಮ ಟಿವಿಲೂ ಅಷ್ಟೇನೆ, ದಿನ ಒಂದೊಂದು ಹೊಸದು ಬರ್ತಾಯಿತ್ತು ಅಂತ ಅಂದರೆ ಹೊಸದು ಏನಾರ ಬರ್ತದೇನೋ ಅಂತ ನೋಡ್ತಾ ಇರ್ತಾರೆ. ನೀವು ಹಾಕಿದ್ದೇ ಕಾರ್ಯಕ್ರಮ ಆಗ್ತಾ ಇತ್ತು ಅಂತ ಅಂದರೆ ನಿಮ್ಮನ್ನು ಕೂಡ ನೋಡೋದಿಲ್ಲ, ನಿಮ್ಮನ್ನು ಕೂಡ ಸ್ಕ್ರೀನಲ್ಲಿ ಬದಲಾಯಿಸ್ತಾರೆ. ಕೆಲವೊಂದು ಬದಲಾವಣೆಗಳಾಗ್ತದೆ ಸರ್. ಹೊಸತನ ಬೇಕಾ, ಹೊಸ ಲೀಡರ್ಗಳು ಬೇಕಾ ನಿಮ್ಮ ಪಕ್ಷದಲ್ಲೂ ಕೂಡ, ಹೊಸ ನಾಯಕತ್ವ ಬೇಕಾ? ಅದು ಪಕ್ಷದ ಆಂತರಿಕ ವಿಚಾರಗಳು, ಅದು ಪಕ್ಷದ ಆಂತರಿಕ ವಿಚಾರಗಳು. ಚುನಾವಣಾ ಮುಂಚೆನೆ TVK ಜೊತೆಗೆ ಹೋಗ್ಬೇಕು ಅನ್ನುವಂತ ವಾದ ಇತ್ತು. ನಿಮ್ಮ ಕಾಂಗ್ರೆಸ್ನ ನಾಯಕರುಗಳೇ ಅಲ್ಲಿ ಅದನ್ನ ಅಬ್ಜೆಕ್ಷನ್ ಮಾಡೋ ಸಲುವಾಗಿ ಅದಾಗ್ಲಿಲ್ಲ. ಬಹುಶಃ ಹೋಗಿದ್ದಿದ್ರೆ ನಿಮಗೂ ಒಂದು ಗೌರವಯುತವಾಗಿ ಇರ್ತಿತ್ತು ಅಂತ ಸೀಟ್ ಗೆಲ್ಲೋ ಅವಕಾಶ ಇತ್ತು. ಕೆಲವು ಸಂದರ್ಭದಲ್ಲಿ ಕೆಲವೊಂದು ತೀರ್ಮಾನಗಳಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ರಾಷ್ಟ್ರೀಯ ನಾಯಕರುಗಳು ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ಮಾಡಿರ್ತಾರೆ. ಸೊ ಬಹಳ ವರ್ಷಗಳ ಕಾಲ ನಾವು ಇಂಡಿಯಾ ಒಕ್ಕೂಟದಲ್ಲಿ ಇದ್ವಿ. ಇಂಡಿಯಾ ಒಕ್ಕೂಟದಲ್ಲಿರೋದ್ರಿಂದ ಇಂಡಿಯಾ ಒಕ್ಕೂಟಕ್ಕೆ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂಥೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆ ನಿರ್ಣಯವನ್ನು ಮಾಡಿದರು. ಇವತ್ತು ತೀರ್ಮಾನ ಫಲಿತಾಂಶಗಳು ಬಂದ ಮೇಲೆ ನಾವು ಜಾತ್ಯತೀತ ತತ್ವಗಳಿಗೆ ನಾವು ಗೌರವಿಸಬೇಕಾಗ್ತದೆ. ಸೊ ಹಾಗಾಗಿ ನಮ್ಮ ಪಕ್ಷದ ಹಿರಿಯರು ತೀರ್ಮಾನವನ್ನು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.